ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಕ್ಷಿತಾಸ್ ಮಿನಿ ಬ್ಲಾಗ್. ತುಂಬ ಜನ ನನಗೆ ಕೇಳ್ತಿರೋದು ಯಾಕೆ ವೀಡಿಯೋ ಮಾಡೋದನ್ನ ನಿಲ್ಲಿಸ್ಬಿಟ್ಟೆ, ಯಾಕೆ ಮಾಡ್ತಾ ಇಲ್ಲ ಅಂತ ಕೇಳಿದ್ದೀರ. ಸದ್ಯದಲ್ಲೇ ಶುರು ಮಾಡ್ಕೊಳ್ತೀನಿ, ಸ್ವಲ್ಪ ಬ್ಯುಸಿ ಇರೋದ್ರಿಂದ ನಿಲ್ಲಿಸಿದ್ದೀನಿ ಅಷ್ಟೇ. ಇವತ್ತು ನಾನು ನಿಮಗೆ ತುಂಬ ರುಚಿಯಾಗಿ ಸ್ಪೈಸಿಯಾಗಿ ಹೇಗೆ ಮಟನ್ ಸಾಂಬಾರು ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಈ ಮಟನ್ ಸಾಂಬಾರಿಗೆ ನಾನಂತೂ ಬಿಗ್ ಫ್ಯಾನ್ ಆಗಿದ್ದೀನಿ. ಆ್ಯಂಡ್ ಈ ಥರ ಸಾಂಬಾರನ್ನ ನಮ್ಮ ಪಾಪು ನಾಮಕರಣದಲ್ಲಿ ಅಡುಗೆ ಭಟ್ರು ಮಾಡಿದರು. ಸೊ ಅದೇ ಇಷ್ಟ ಆಗಿಬಿಟ್ಟು ನಾನು ಅವ್ರನ್ನ ಕೇಳಿಕೊಂಡು ಇವತ್ತು ಈ ರೆಸಿಪಿನ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಮಟನ್ ಸಾಂಬಾರನ್ನ ಮಾಡೋದಕ್ಕೆ ಏನೇನು ವಸ್ತುಗಳು ಬೇಕು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ ಆ್ಯಂಡ್ ಶುಂಠಿ ಬೆಳ್ಳುಳ್ಳಿ, ಸ್ವಲ್ಪ ಕಾಯಿ ತುರಿ ಆ್ಯಂಡ್ ಕಸ್ತೂರಿ ಮೆಂತೆ, ಅದಕ್ಕೆ ಹುರಿಗಡಲೆ ಆ್ಯಂಡ್ ಸ್ಪೈಸಸ್ ಅಂತ ಬಂದರೆ ಏಲಕ್ಕಿ, ಲವಂಗ, ಚಕ್ಕೆ ಮತ್ತು ಸ್ವಲ್ಪ ಕಾಳುಮೆಣಸು. ಆ್ಯಂಡ್ ಇನ್ನೊಂದು ಕಡೆ ಒಂದು 4-5 ದಪ್ಪವಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ತೊಗೊಂಡಿದ್ದೀನಿ. ಆ್ಯಂಡ್ ಸ್ವಲ್ಪ ಮೆಂತೆ ಆ್ಯಂಡ್ ಕೊತ್ತಂಬರಿ ಸೊಪ್ಪು, ಪುದೀನ, 4-5 ಹಸಿರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ಒಂದು 2 ಟೇಬಲ್ ಸ್ಪೂನಷ್ಟು ಖಾರ ಪುಡಿ, ಒಂದು 3 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿನ ತೊಗೊಂಡಿದ್ದೀನಿ. ಆ್ಯಂಡ್ ಮೇಯ್ನ್ ಇಂಪಾರ್ಟೆಂಟ್ ಮಟನ್ ಸಾಂಬಾರು ಮಾಡೋದಕ್ಕೆ ಬೇಕಾಗಿರೋದು ಗಸಗಸೆ. ಸೊ ಇಲ್ಲಿ 3 ಟೇಬಲ್ ಸ್ಪೂನಷ್ಟು ಗಸಗಸೆನ ತೊಗೊಂಡು ನಾನು ಅದನ್ನು ನೀರಲ್ಲಿ ನೆನೆಯೋಕೆ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಮಾಡ್ತಾ ಇರೋದು 1 kg ಮಟನ್ ಸಾಂಬಾರನ್ನ ತೋರಿಸ್ತಾ ಇದ್ದೀನಿ ನಾನು. ಇವಾಗ ಹೇಗೆ ಮಾಡೋದು ಅಂತ ಬೇಗ ನೋಡ್ಕೊಂಡು ಬರೋಣ ಬನ್ನಿ. ನಾನಿಲ್ಲಿ ಒಂದು ಚಿಕ್ಕದಾಗಿರೋ ಪ್ಯಾನ್ ತೊಗೊಂಡಿದ್ದೀನಿ. ಆ ಪ್ಯಾನಿಗೆ 3 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕಿಬಿಟ್ಟು ದಪ್ಪದಾಗಿ ಹೆಚ್ಚಿಟ್ಕೊಂಡಿರೋಂತಹ ಈರುಳ್ಳಿನ ಅದಕ್ಕೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದ ಮೇಲೆ ನೀವು ಈರುಳ್ಳಿನ ಹಾಕಿ. ಆ್ಯಂಡ್ ಇದು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಫ್ರೈ ಆಗಬೇಕು. ನಾನು ಫಸ್ಟ್ ಟೈಮ್ ಮೆನ್ಷನ್ ಮಾಡ್ತಾಯಿದ್ದೀನಿ, ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಅರ್ಧ ಫ್ರೈ ಆಗ್ತಾಯಿದೆ ಅಂದಾಗ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿನ ಆ್ಯಡ್ ಮಾಡಿಕೊಂಡು ಮೂರನ್ನು ಒಟ್ಟಿಗೆ ಫ್ರೈ ಮಾಡಿ. ತುಂಬ ಚೆನ್ನಾಗಿ ಎಣ್ಣೆಲಿ ಬಾಡಿದೆ ಅಂತ ನಿಮಗೆ ಅನ್ನಿಸ್ದಾಗ ಅದಕ್ಕೆ ನೀವು ಏನು ಮಾಡಬೇಕು ಅಂತಂದರೆ ಹಸಿರು ಮೆಣಸಿನ್ಕಾಯಿನ ಹಾಕಬೇಕು. ನೀವು ಬೇಕಾದರೆ ಕಟ್ ಮಾಡಿಬಿಡ್ಬೇಕಾದ್ರೂ ಹಾಕ್ಬೋದು, ಹಾಗೆ ಇಡೀ ಬೇಕಾದರೂ ಹಾಕ್ಬೋದು. ನಾನಿಲ್ಲಿ ಡೈರೆಕ್ಟಾಗಿ ಹಾಕಿದ್ದೀನಿ ಅದನ್ನು. ಸೊ ಅದಕ್ಕೆ ನಾನು ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪುದೀನ ಇದಿಷ್ಟೂ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆಲಿ. ನೀವು ಇದೇ ಥರ ಫ್ರೈ ಮಾಡ್ಕೊಳ್ಳಿ. ನೋಡಿ, ನಾನು ಲಾಸ್ಟಲ್ಲಿ ತೋರಿಸಿದ್ದೀನಲ್ಲ, ಇಷ್ಟು ಫ್ರೈ ಆದಮೇಲೆ ನಾನು ಇದನ್ನು ಒಂದು ಕಡೆ ಎತ್ತಿಟ್ಕೊತಾ ಇದ್ದೀನಿ. ಇವಾಗ ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ 2 ಸ್ಪೂನಷ್ಟು ಆಯಿಲ್ ಅಷ್ಟೇ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಈರುಳ್ಳಿನ ಸ್ವಲ್ಪ ಮೀಡಿಯಮ್ ಆಗಿ ಹೆಚ್ಚಿಟ್ಕೊಂಡಿದ್ದೀನಿ. ಸೊ ಅದನ್ನು ಹಾಕ್ಕೊಂಡು ಅದಕ್ಕೆ ನಾನು ನೀಟಾಗಿ 3-4 ಸಲ ತೊಳೆದಿರೋ ಅಂತಹ ಮಟನ್ನ ಈ ಫ್ರೈ ಜೊತೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು. ಆ್ಯಂಡ್ ಇದ್ರ ಜೊತೆ ನಾವು ಏನೇನು ಆ್ಯಡ್ ಮಾಡಬೇಕು ಅಂತಲೂ ನಾನು ನಿಮಗೆ ನೀಟಾಗಿ ತೋರಿಸ್ತಾ ಹೋಗ್ತೀನಿ. ಆ್ಯಂಡ್ ನಾನು ತೋರಿಸಿರೋ ಥರ ಟ್ರೈ ಮಾಡಿದರೆ ಮಾತ್ರನೇ ಸಾಂಬಾರು ಟೇಸ್ಟಿಯಾಗಿ ಬರೋದು. ನಾನು ಈ ಸಾಂಬಾರನ್ನ ಆ್ಯಕ್ಚುಲಿ ಇದು 3ನೇ ಸಲ ಟ್ರೈ ಮಾಡಿದಾಗ ನನಗೆ ಕರೆಕ್ಟಾಗಿರೋ ಟೇಸ್ಟ್ ಬಂದಿದ್ದು. ಹಾಗಾಗಿ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಹೊತ್ತು ಎಣ್ಣೆ ಜೊತೆ ಮಟನ್ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪನ್ನು ಹಾಕಿ ಸ್ವಲ್ಪ ಬೇಯಿಸ್ಕೊಳ್ಳಿ. ಆ್ಯಂಡ್ ನೀರು ಬಿಡೋವರೆಗೂ ಚೆನ್ನಾಗಿ ಬೇಯಿಸ್ಕೊಬೇಕು ನಾವು. ಆ್ಯಂಡ್ ಚೆನ್ನಾಗಿ ನೀರೆಲ್ಲ ಬಿಟ್ಟಾದಮೇಲೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಥರ ನೀರು ಬಿಡಬೇಕು. ಅದಾದಮೇಲೆ ಅದಕ್ಕೆ ನೀವು ಒಂದು 2 to 3 ಗ್ಲಾಸಷ್ಟು ನಿಮ್ಗೆ ಸಾಂಬಾರು ಎಷ್ಟು ಬೇಕೋ ಆ ಕನ್ಸಿಸ್ಟೆನ್ಸಿಲಿ ನೀರನ್ನ ಆ್ಯಡ್ ಮಾಡಿಕೊಂಡು ಕುಕ್ಕರ್ ವಿಷಲ್ ಹಾಕಿ ವಿಷಲ್ ಬರೋದಕ್ಕೆ ಬಿಟ್ಬಿಡಿ. ನಾನು ಆ ಗ್ಯಾಪಲ್ಲಿ ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ತೋರಿಸಿರೋಂಥ ಐಟಮ್ಸ್ ಅಂದರೆ ಕಾಯಿ ತುರಿ, ಹುರಿಗಡಲೆ, ಗೋಡಂಬಿ ಆ್ಯಂಡ್ ಫ್ರೈ ಮಾಡ್ಕೊಂಡಿರೋಂಥ ಐಟಮ್ಸ್ ಅಷ್ಟೂ ಹಾಕ್ಕೊಂಡು ನಾನಿಲ್ಲಿ ಮಸಾಲೆನ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ರುಬ್ಬಿ ಇಟ್ಕೊಬೇಕು. ನೀವು ತುಂಬ ನೈಸಾಗಿ ಪೇಸ್ಟ್ ಮಾಡಿದಷ್ಟು ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಇದ್ರ ಜೊತೆಗೆ ಮರೆತು ಬಿಟ್ಟಿದ್ದೆ. ಸೊ ಇಲ್ಲಿ ನಾನು ನೆನೆಸಿಟ್ಟಿರೋಂತಹ ಗಸಗಸೆನ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ 3 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕ್ಕೊಂಡು ನೈಸಾಗಿ ರುಬ್ಬಿಟ್ಕೋಬೇಕು. ಆ್ಯಂಡ್ ನಾನು ಅದೇ ಗ್ಯಾಪಲ್ಲಿ ರೈಸು ಮಾಡ್ಕೊಳ್ಬೇಕಾಗಿತ್ತು, ಹಾಗಾಗಿ ರೈಸ್ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಆ್ಯಂಡ್ ನಾನಿಲ್ಲಿ ಒಂದು 7 ವಿಷಲ್ ಬರ್ಸಿದ್ದೀನಿ, ಯಾಕಂದರೆ ಬೇಗ ವಿಷಲ್ ಬರುತ್ತೆ ನಮ್ಮನೆ ಕುಕ್ಕರಲ್ಲಿ. ಸೊ ಹಾಗಾಗಿ ನೀವು ಆ ಮಟನ್ ಹೇಗಿದೆ ಅದನ್ನು ನೋಡಿಕೊಂಡು ವಿಷಲ್ನ ಒಡಿಸ್ಕೊಳ್ಳಿ. ಸೊ ನಾನು ಅದನ್ನು ತೆಗೆದಾದ್ಮೇಲೆ ನಾನು ಮಾಡಿಟ್ಕೊಂಡಿರೋಂತಹ ಮಸಾಲೆನ ಅಂದರೆ ರುಬ್ಬಿದ್ನಲ್ಲ ಆ ಮಸಾಲೆನ ಹಾಕಿ ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಕೊಂಡಿದ್ದೀನಿ. ಸೊ ಚೆನ್ನಾಗಿ ಕುದೀತಾ ಇದೆ ಅಂತ ಗೊತ್ತಾದಾಗ ಅದಕ್ಕೆ ಸ್ವಲ್ಪ ಕಸ್ತೂರಿ ಮೆಂತ್ಯನ ಆ್ಯಡ್ ಮಾಡಿದ್ದೀನಿ. ನನಗೆ ಕಸ್ತೂರಿ ಮೆಂತ್ಯ ಹಾಕಿದರೆ ಅದರ ಟೇಸ್ಟ್ ಸ್ವಲ್ಪ ಇಷ್ಟ ಆಗುತ್ತೆ, ಅದಕ್ಕೆ ಹಾಕಿದ್ದೀನಿ. ಆಪ್ಷನ್ ನೀವು ಬೇಕು ಅಂದರೆ ಹಾಕ್ಕೊಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಸೊ ಈ ಥರ ನೀಟಾಗಿ ಕುದೀತಾ ಇದೆ ಅಂತ ಗೊತ್ತಾದಾಗ ಟೇಸ್ಟ್ ನೋಡಿಬಿಟ್ಟು ನಾನು ಸ್ವಲ್ಪ ಹುಳಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಿಂಬೆ ಹಣ್ಣಿನ ರಸನ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಸ್ವಲ್ಪ ಉಪ್ಪು ಹಾಕಿ ಆ್ಯಂಡ್ ಅದಕ್ಕೆ ನಾನು 2 ಟೇಬಲ್ ಸ್ಪೂನಷ್ಟು ಖಾರ ಪುಡಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅಲ್ಲಿಗೆ ನಮ್ಮ ಮಟನ್ ಸಾಂಬಾರು ಪ್ರೊಸೀಜರ್ ಎಲ್ಲದನ್ನು ಕಂಪ್ಲೀಟ್ ಆಗುತ್ತೆ. ಇಲ್ಲಿಗೆ ನಮ್ಮ ಮಟನ್ ಸಾಂಬಾರು ರೆಡಿ ಆಗುತ್ತೆ. ಆ್ಯಂಡ್ ನಾನಿಲ್ಲಿ ಸ್ವಲ್ಪ ಕಬ್ಬಣನ ಕಾಯಿಸ್ಬಿಟ್ಟು ಹಾಕ್ತಾಯಿದ್ದೀನಿ. ನಮ್ಮ ಮನೇಲಿ ನಾನ್ ವೆಜ್ ಮಾಡಿದಾಗ ಈ ಥರ ಮಾಡ್ತೀವಿ, ಹಾಗಾಗಿ. ಆ್ಯಂಡ್ ಫೈನಲಿ ಮಟನ್ ಸಾಂಬಾರು ತಣ್ಣಗಾದ್ಮೇಲೆ ಈ ಥರ ಆಗಿರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಆ್ಯಂಡ್ ಟ್ರೈ ಮಾಡಿದ್ಮೇಲೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಟಾಟಾ, ಬಾಯ್.